ಕೇವಲ 6 ದಿನ ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಗೆ ಕೇವಲ 6 ದಿನವಷ್ಟೇ ಬಾಕಿ ಇದೆ. ರಾಮನ ಹೆಸರಲ್ಲಿ ಉಪವಾಸ ವ್ರತ ಮಾಡುತ್ತಿರುವ ಪ್ರಧಾನಿ ಮೋದಿ ಕನ್ನಡದ ಹಾಡಿಗೆ ತಲೆದೂಗಿದ್ದಾರೆ. ಕನ್ನಡ ಹಾಡನ್ನ ಕೊಂಡಾಡಿದ್ದಾರೆ. ವರನಟ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ 2 ಕನಸು ಸಿನಿಮಾದ ಹಾಡಿದು ಕೇಳ್ತಿದ್ರೆ ಕಿವಿಗೂ ಇಂಪು ಮನಸ್ಸಿಗೂ ತಂಪು ಅನ್ಸುತ್ತೆ. ಇದೇ ಹಾಡಿಗೆ ಈಗ ಪ್ರಧಾನಿ ನರೇಂದ್ರ ಮೋದಿ ತಲೆದೂಗಿದ್ದಾರೆ. ಗಾಯಕಿ ಶಿವಶ್ರೀ ಸ್ಕಂದ ಪ್ರಸಾದ್ ವರ್ಷದ ಹಿಂದೆ ಹಾಡಿ ಯೂಟ್ಯೂಬ್ನಲ್ಲಿ ಹಂಚಿಕೊಂಡಿರುವ ಪೂಜಿಸಲೆಂದೇ ಹೂಗಳ ತಂದೆ ಹಾಡನ್ನ ಕೇಳಿ ಮೋದಿ ಮಂತ್ರ ಮುಗ್ಧರಾಗಿದ್ದಾರೆ. ಅಯೋಧ್ಯೆಯಲ್ಲಿ ರಾಮಲಾಲ ಪ್ರಾಣ ಪ್ರತಿಷ್ಠಾಪನೆಗೆ ಭರದ ಸಿದ್ಧತೆ ನಡೆದಿದೆ. ಹೀಗಾಗಿ ಪ್ರಧಾನಿ ಪ್ರತಿದಿನ ರಾಮನ ಹಾಡನ್ನ ಟ್ವೀಟ್ ಮಾಡ್ತಿದ್ದಾರೆ. ಇವತ್ತು ಶಿವಶ್ರೀ ಸ್ಕಂದ ಪ್ರಸಾದ್ ಹಾಡಿರೋ ಪೂಜಿಸಲೆಂದೇ ಹೂಗಳನ್ನ ತಂದೆ ಹಾಡನ್ನ ಹಂಚಿಕೊಂಡಿದ್ದಾರೆ. ಈ ಹಾಡು ಎಷ್ಟೊಂದು ಸುಮಧುರವಾಗಿದೆ ಅಂತ ಕೊಂಡಾಡಿದ್ದಾರೆ. ಶಿವಶ್ರೀ ಸ್ಕಂದ ಪ್ರಸಾದ ಹಾಡಿರುವ ಈ ಕನ್ನಡ ಹಾಡು ಪ್ರಭು ಶ್ರೀರಾಮನ ಭಕ್ತಿಯ ಮನೋಭಾವ ತೋರಿಸುತ್ತೆ. ಇಂತಹ ಪ್ರಯತ್ನಗಳು ನಮ್ಮ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನ ಸಂರಕ್ಷಿಸಿ ಮುಂದೆ ಕೊಂಡೊಯ್ಯುತ್ತವೆ. ತನ್ನ ಹಾಡಿಗೆ ಮೆಚ್ಚುಗೆ ಸೂಚಿಸಿದ ಪ್ರಧಾನಿ ಅವರಿಗೆ ಗಾಯಕಿ ಶಿವಶ್ರೀ ಕೃತಜ್ಞತೆ ಸಲ್ಲಿಸಿದ್ದಾರೆ. ಪ್ರಭು ಶ್ರೀರಾಮನಿಗೆ ಅರ್ಪಿಸಿದ ನನ್ನ ಈ ಕಿರು ಸಂಗೀತ ಸೇವೆಯನ್ನು ಗುರುತಿಸಿದ್ದಕ್ಕಾಗಿ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಕನ್ನಡಾಂಬೆಯ ಮಣ್ಣಲ್ಲಿ ಶ್ರೀರಾಮಚಂದ್ರನ ಕುರುಹುಗಳು. ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ಹೊತ್ತಲ್ಲೇ ಕರ್ನಾಟಕದ 16 ಕಡೆ ರಾಮನ ಕುರುಹು ಪತ್ತೆಯಾಗ್ತಿವೆ. ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ಯರಡೋಣಿ ಗ್ರಾಮದಲ್ಲೂ ರಾಮ ಲಕ್ಷ್ಮಣ ಓಡಾಡಿದ್ದಕ್ಕೆ ಸಾಕ್ಷಿಗಳಿವೆ. ರಾಮನ ಬಾಣಕ್ಕೆ ಬಂಡೆಯಿಂದ ನೀರು ಚಿಮ್ಮಿದ ಸ್ಥಳ ಇಂದಿಗೂ ಇಲ್ಲಿ ಪವಿತ್ರ ಕ್ಷೇತ್ರವಾಗಿದೆ. ರಾಮತೀರ್ಥ ಅಂತ ಖ್ಯಾತಿ ಪಡೆದಿದೆ. ಇದೇ ಅರಣ್ಯದಲ್ಲಿ ರಾಮ 11 ದಿನ ತಪಸ್ಸು ಮಾಡಿದ ಉಲ್ಲೇಖವಿದೆ. ಬಾಣ ತಗೊಂಡು ಇಲ್ಲಿದೆಯಲ್ಲ, ಈ ಬಾಣ ಕಲ್ಲಿಗೆ ಹೊಡಿತಾನೆ. ಹೊಡೆದಂಥ ಸಂದರ್ಭದಲ್ಲಿ ನೀರು ಉದ್ಭವ ಆಗುತ್ತೆ. ಆದಂಥ ಸಂದರ್ಭದಾಗ ರಾಮ ಮತ್ತು ಲಕ್ಷ್ಮಣನ ನೀರು ಕುಡಿತಾರೆ. ಅವರಿಗೆ ಬಾಯಾರಿಕೆ ಆಗುತ್ತೆ. ಈ ಗಂಗೆ ಬಂದಂಥ ಸ್ಥಳದಲ್ಲಿ ನಾವು 11 ದಿವಸ ತಪಸ್ಸು ಮಾಡೋಣ ಅಂತೇಳಿ ಇಲ್ಲಿ ತಪಸ್ಸನ್ನು ಮಾಡ್ತಾರೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಪಟ್ಟಣದಲ್ಲೂ ಸೀತಾಪತಿಯ ಹೆಜ್ಜೆ ಗುರುತುಗಳಿವೆ. ರಾವಣನ ಸಂಹಾರ ದೋಷ ನಿವಾರಣೆಗಾಗಿ ಗುಡಿಬಂಡೆ ಬೆಟ್ಟದಲ್ಲಿ ರಾಮ ತನ್ನ ಕೈಯಾರೆ ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿದ್ರಂತೆ. ಇದಕ್ಕೆ ಸಾಕ್ಷಿ ಎಂಬಂತೆ ಬೆಟ್ಟದ ಮೇಲೆ ಶ್ರೀರಾಮಲಿಂಗೇಶ್ವರ ದೇವಸ್ಥಾನವಿದೆ. ರಾಮ ಲಕ್ಷ್ಮಣ ಸೀತಾ ತೀರ್ಥಗಳಿವೆ. ಶ್ರೀರಾಮರು ವನವಾಸ ಸಂದರ್ಭದಲ್ಲಿ ಇದೇ ಒಂದು ಬೆಟ್ಟಕ್ಕೆ ಆಗಮಿಸಿ ಬೆಟ್ಟದಲ್ಲಿ ವಿಶ್ರಾಂತಿಯನ್ನು ಪಡೆದಿದ್ರು. ರಾಮರು ವನವಾಸ ಸಂದರ್ಭದಲ್ಲಿ ಪತ್ನಿ ಸೀತೆ ಲಕ್ಷ್ಮಣ ಜೊತೆ ಬೆಟ್ಟಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಆಗ ಇಲ್ಲಿ ರಾವಣನನ್ನು ವಧೆ ಮಾಡಿರ್ತಕ್ಕಂಥದ್ದು ಬ್ರಹ್ಮ ಹತ್ಯೆ ದೋಷದ ಪರಿಹಾರವಾಗಿ ಶ್ರೀರಾಮರು ಇಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಅಯೋಧ್ಯೆಯಲ್ಲಿ ರಾಮನ ಮಂದಿರ ಲೋಕಾರ್ಪಣೆ ಹೊತ್ತಲ್ಲೇ ಇಂತಹ ಅದೆಷ್ಟೋ ಅದ್ಭುತಗಳು ಭಕ್ತರ ಮೈ ರೋಮಾಂಚನಗೊಳಿಸುತ್ತಿವೆ. ಬ್ಯೂರೋ ರಿಪೋರ್ಟ್ TV9.